ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ದಳಪತಿ ವಿಜಯ್ ಸರ್ಕಾರ ರಚನೆಗೆ ಸರ್ಕಸ್ ಮಾಡ್ತಾ ಇದ್ದಾರೆ. ವಿಜಯ್ಗೆ ಸಣ್ಣ ಪಕ್ಷಗಳ ಶಾಸಕರ ಬೆಂಬಲವನ್ನ ಕೋರಿದೆ ಕಾಂಗ್ರೆಸ್. ಒಂದು ಮಾಹಿತಿ ಬಂದಿರೋ ಪ್ರಕಾರ ವಿಜಯ್ ಅವರಿಗೆ ಕಾಂಗ್ರೆಸ್ನ ಶಾಸಕರು ಅಥವಾ ಕಾಂಗ್ರೆಸ್ ನಾಯಕರು ಒಂದು ಭರವಸೆಯನ್ನ ಕೊಟ್ಟಿದ್ರಂತೆ. ನೀವು ಒಂದಾಗ್ಬಿಡೋಣ, ಇನ್ನುಳಿದಂಥ ಪಕ್ಷಗಳ ಅಥವಾ ಇನ್ನುಳಿದಂಥ ಶಾಸಕರನ್ನ ನಾವು ಕರ್ಕೊಂಡು ಬರ್ತೀವಿ ನಿಮ್ಮ ಹತ್ರ ಅಂತ ಹೇಳಿ ಕಾಂಗ್ರೆಸ್ನ ಅಲ್ಲಿನ ಶಾಸಕರುಗಳು ಹೇಳಿದ್ರಂತೆ. ಸೊ ಹಾಗಾಗಿನೇ ಈಗ ವಿಜಯ್ಗೆ ಸಣ್ಣ ಪಕ್ಷಗಳ ಶಾಸಕರ ಬೆಂಬಲವನ್ನ ಕೋರಿದೆ ಕಾಂಗ್ರೆಸ್. ಸಿಪಿಐ, ಸಿಪಿಎಂ, ವಿಸಿಕೆ ಶಾಸಕರಿಗೆ ಕರೆ ಮಾಡಿದ್ದಾರೆ ಕಾಂಗ್ರೆಸ್ನ ಎಂಎಲ್ಎಗಳು. ಬಂದು ಬಿಡಿ, ಟಿವಿಕೆ ಜೊತೆ ಕೈ ಜೋಡಿಸಿ ಸರ್ಕಾರ ಮಾಡೋಣ ಅಂತ ಹೇಳಿ. ಸಹಜವಾಗಿ ಹೇಳಿರ್ತಾರೆ, ನಿಮಗೂ ಕೂಡ ಒಂದು ಮಂತ್ರಿ ಸ್ಥಾನ ಕೊಡ್ತೀವಿ ಅಂತ ಹೇಳಿ. ವಿಜಯ್ಗೆ ಬೆಂಬಲ ಕೊಡಿ, ಒಟ್ಟಾಗಿ ಸರ್ಕಾರ ರಚನೆ ಮಾಡೋಣ. 3 ಪಕ್ಷಗಳ ಶಾಸಕರಿಗೆ ಕರೆ ಮಾಡಿದೆ ಕಾಂಗ್ರೆಸ್. ಕಾಂಗ್ರೆಸ್ನ ಶಾಸಕರು ಕರೆ ಮಾಡಿ ಬಂದ್ಬಿಡಿ ಸರ್ಕಾರ ರಚನೆ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಕೇಳ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಬಟ್ ಅವರೆಲ್ಲ ಬರ್ತಾರಾ ಈಗ ಇರುವಂಥ ಪ್ರಶ್ನೆ. ಸೊ ನಾವೀಗಾಗಲೇ ನಂಬರ್ ತೋರಿಸ್ತಾ ಇದ್ವಿ, ಏನೆಲ್ಲ ಸಾಧ್ಯತೆಗಳಿದ್ದಾವೆ ತಮಿಳುನಾಡು ರಾಜಕಾರಣದಲ್ಲಿ, ಏನಾಗ್ಬೋದು, ವಿಜಯ್ ಅವರು ಏನು ಮಾಡಿದರೆ ಸರ್ಕಾರ ರಚನೆ ಮಾಡೋದಕ್ಕೆ ಸಾಧ್ಯ, ಜೊತೆಗೆ AIADMK ಏನು ಮಾಡಿದರೆ ಸರ್ಕಾರ ರಚನೆ ಆಗಬಹುದು ಅಂತ ಹೇಳಿ. ಸೊ AIADMK ಮತ್ತು DMK ಭಾಳ ದಶಕಗಳಿಂದ ಆಳ್ವಿಕೆ ನಡೆಸ್ಕೊಂಡು ಬಂದಿರುವಂಥ ಪಕ್ಷಗಳಿವು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಒಂದು ಕಡೆ ಈಗ ಸಾಧ್ಯತೆಗಳ ಬಗ್ಗೆ ನಾವು ಆಗಲೇ ಚರ್ಚೆ ಮಾಡಿದ್ವಿ, ಈಗ ಸಸ್ಪೆನ್ಸ್ ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಇನ್ನು ಎಷ್ಟು ದಿನಗಳ ಕಾಲ ಸಮಯ ಕೊಡಬಹುದು ರಾಜ್ಯಪಾಲರು ಅಕಸ್ಮಾತಾಗಿ ಕೊಟ್ಟರೆ ವಿಜಯ್ ಅವರಿಗೆ ಬಹುಮತ ಸಾಬೀತುಪಡಿಸುವುದಕ್ಕೆ? ರಾಮ್, ಸದ್ಯದ ಮಾಹಿತಿ ಪ್ರಕಾರ ಮೇ 10ನೇ ತಾರೀಕುವರೆಗೂ ಒಂದು ಟೈಮನ್ನು ಕೊಡೋಣ. ಒಂದು ವೇಳೆ ಮೇ 10ನೇ ತಾರೀಕು ಒಳಗಡೆ ಏನಾದ್ರೂ ವಿಜಯ್ ಅವರ ಟಿವಿಗೆ ಬಹುಮತ ಸಾಬೀತುಪಡಿಸುವಲ್ಲಿ ರಾಜ್ಯಪಾಲರ ಎದುರುಗಡೆ ಏನಾದರೂ ಒಂದು ವಿಫಲ ಏನಾದರೂ ಆದರೆ ಆ ಸಂದರ್ಭದಲ್ಲಿ ನಾವು ಕಣಕ್ಕಿಳಿಯೋಣ ಅಂತ ಹೇಳ್ಬಿಟ್ಟು DMK ಮತ್ತು AIADMK ನಿರ್ಧಾರ ಮಾಡಿದೆ ಅನ್ನೋ ಮಾಹಿತಿಗಳು ಮೂಲಗಳಿಂದ ಲಭ್ಯ ಆಗ್ತಾ ಇದೆ. ಅಂದರೆ ಇನ್ನು 2 ದಿನಗಳ ಕಾಲ ಟೈಮ್ ಕೊಟ್ಟು ನೋಡೋಣ ಇವ್ರು ಏನು ಮಾಡ್ತಾರೆ ಅಂತ. ಈ ಗ್ಯಾಪಲ್ಲಿ ಕಾಂಗ್ರೆಸ್ನ ಒಂದು ಶಾಸಕರು ಏನಿದ್ದಾರೆ, ಈಗಾಗಲೇ 5 ಜನ ಶಾಸಕರು ಟಿವಿಗೆ ಬೆಂಬಲ ಘೋಷಿಸಿರುವಂಥವರು, ಅವರು ಎಡಪಕ್ಷಗಳಿರ್ಬೋದು ಮತ್ತು ಏನು ಸಣ್ಣ ಪಕ್ಷಗಳೇನಿದ್ದಾವೆ ಅವುಗಳನ್ನು ಮನವೊಲಿಸೋದು ಮತ್ತು DMKಯ ಒಂದು ಮೈತ್ರಿ ಪಕ್ಷಗಳನ್ನು ಮನವೊಲಿಸಿ ಅವುಗಳನ್ನು ತಮ್ಮತ್ತ ಸೆಳೆಯುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಹಂತದಲ್ಲಿ ಏನಾದರೂ ಇನ್ನು 2 ದಿನಗಳಲ್ಲಿ ಕಾಂಗ್ರೆಸ್ ಮತ್ತು ಒಂದು ಹಂತದಲ್ಲಿ ವಿಜಯ್ ಅವರ ಪಕ್ಷ ಸಫಲ ಆದಾಗ ಅವರು ರಾಜ್ಯಪಾಲರ ಎದುರುಗಡೆ ತಮ್ಮ ಬಹುಮತವನ್ನು ಸಂಖ್ಯಾಬಲವನ್ನು ಸಾಬೀತು ಮಾಡಿ ಆನಂತರ ಅವರು ಸರ್ಕಾರ ರಚಿಸ್ಬೋದಾಗಿದೆ. ಒಂದು ವೇಳೆ ಇನ್ನು 2-3 ದಿನಗಳಲ್ಲಿ ಅದು ಆಗದಲ್ಲೇ ಹೋದರೆ ನಂತರ ಸೋಮವಾರದಿಂದ DMK ಮತ್ತು AIADMK ಆಟ ಶುರುವಾಗಲಿದೆ. ಹಾಗಾಗಿ ಈ ಒಂದು ರಾಜಕೀಯ ಬೃಹನ್ನಾಟಕ ಏನಿದೆ ಅದು ಸದ್ಯಕ್ಕೆ ಮುಗಿಯೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ ರಾಮ್.